ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಗೈಸ್, ಇವತ್ತು ಬೆಳಿಗ್ಗೆಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆ ಅಂದರೆ ಟೈಮ್ ನೋಡಿ, ಬೆಳಗಾಗಿಲ್ಲ, ಇನ್ನೂ ಬೆಳಗಿನ ಜಾವ 3:30 ಆಗಿದೆ. ಸ್ವಲ್ಪ ಫಾಸ್ಟ್ ಇದೆ, 10 ನಿಮಿಷ ಫಾಸ್ಟ್ ಇದೆ ಗೈಸ್. 3 ಕಾಲಾಗಿದೆ ಅಷ್ಟೇ ಇನ್ನು. ಏನಪ್ಪ ಇವತ್ತು ಇಷ್ಟು ಬೇಗ ಎದ್ದಿದ್ದಾಳೆ, ದೇವ್ರ ಮನೆ ತೋರಿಸ್ತಾ ಇದ್ದಾಳೆ ಅಂತ ನೋಡ್ತಿದ್ದೀರಾ? ಎಸ್ ಗಾಯ್ಸ್, ಇವತ್ತು ಅಕ್ಷಯ ತೃತೀಯ ಆಗಿರೋದ್ರಿಂದ ಸ್ವಲ್ಪ ಬೇಗ ಎದ್ದಿದ್ದೀನಿ. ಬೇಗ ಪೂಜೆ ಅದು ಮುಗಿಸ್ಕೊಬಿಡೋಣ ಅಂತ. ಗೈಸ್, ಅಕ್ಷಯ ತೃತೀಯ ಈ ಸಲ 2 ದಿನ ಬಂದಿದೆ, 19 ಮತ್ತು 20. ಯಾವತ್ತು ಮಾಡಬೇಕು ಅಂತ ಹೇಳಿ ತುಂಬ ಜನ ಕನ್ಫ್ಯೂಸಲ್ಲಿರ್ತಾರೆ. ಸ್ವಲ್ಪ ಜನ 19ನೇ ತಾರೀಕು ಅಂದರೆ ಭಾನುವಾರನೇ ಮಾಡಿರ್ತಾರೆ, ಇನ್ನೂ ಸ್ವಲ್ಪ ಜನ ಸೋಮವಾರ ಮಾಡ್ತಾರೆ 20ನೇ ತಾರೀಕು. ಅಂದರೆ ಅದು 2 ದಿನಕ್ಕೂ ಸೇರುತ್ತೆ ಗೈಸ್. ಭಾನುವಾರ 10 ಗಂಟೆ ಮೇಲೆ ಶುರುವಾಗಿದ್ದು, ಇನ್ನು ಸೋಮವಾರ ಬೆಳಗ್ಗೆ 7:30ಗೆ ಮುಗಿಯುತ್ತೆ. ಹಾಗಾಗಿ ನಾನು ಭಾನುವಾರ ಏನು ಪೂಜೆ ಮಾಡಿರಲಿಲ್ಲ. ಇನ್ನು ನಮ್ಮ ಮನೆಯವರು ಎದ್ದಿಲ್ಲ ಗೈಸ್. ನಾನೇ ಸ್ವಲ್ಪ ಬೇಗ ಎದ್ದು ಹೇಮಂತನ ದಿವಾನ್ ಮೇಲೆ ಮಲ್ಕೊ ಅಂತ ಹೇಳ್ಬಿಟ್ಟು ಮನೆ ಕೆಲಸ ಎಲ್ಲ ಮಾಡ್ತಾಯಿದ್ದೀನಿ. ಕಸ ಅದು ಹೊಡೆದು ನೆಲ ಒರೆಸ್ಕೊಂಡು ಪೂಜೆ ಮಾಡೋಣ ಅಂಥೇಳಿ. ಅಂದರೆ ನಾನು ಸಂಡೇ ಮಾಡಿರಲಿಲ್ಲ, ಹಾಗಾಗಿ ಸೋಮವಾರ ಮಾಡ್ತಾಯಿದ್ದೀನಿ. 7:30 ಒಳಗಡೆ ಪೂಜೆ ಮಾಡಬೇಕು ಅಲ್ವಾ. 7:30 ಮೇಲೆ ಅಕ್ಷಯ ತೃತೀಯದು ಮುಗ್ದೋಗಿರುತ್ತೆ, ಆಮೇಲೆ ಮಾಡಿ ಇನ್ನೇನು ಅಂತೇಳಿ. ಹೆಂಗೂ ಸೋಮವಾರ ವಾರ ಅಲ್ವಾ ಗೈಸ್, ನಮ್ಮ ಮನೆ ದೇವ್ರ ವಾರ. ಅದಕ್ಕೆ ಸೋಮವಾರ ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡೋಣ ಅಂತ ಹೇಳಿ ಮನೆ ಕೆಲಸ ಎಲ್ಲ ಮಾಡ್ಕೊತಾ ಇದ್ದೀನಿ. 7:30ಗೆ ಅಲ್ವಾ, ಇಷ್ಟು ಬೇಗ ಏನಕ್ಕೆ ಮಾಡ್ತಾಯಿದ್ದೀರಾ ಅಂತ ನಿಮಗೆ ಡೌಟ್ ಬಂದಿರ್ಬೋದು. ಅಂದರೆ 3:30ಗೆ ಎದ್ದು ಇಷ್ಟು ಬೇಗ ಮಾಡಬೇಕಾ ಅಂತ. ಹಾಗೇನಿಲ್ಲ, ಸ್ವಲ್ಪ ಲೇಟಾಗಿ ಎದ್ದರೂ 7:30ಗೆ ನಾನೇನು ಬೇಗನೆ ಮಾಡ್ಕೊಂಬಿಡ್ತೀನಿ ಕೆಲಸನ. ಆದರೂ ಸ್ವಲ್ಪ ಇವತ್ತು ಸ್ಪೆಷಲ್, ಫಸ್ಟ್ ಟೈಮ್ ನಾನು ಇವತ್ತು ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ. ಅದು ಯಾವ ದೇವಸ್ಥಾನ ಏನು ಅಂತೇಳಿ ನಿಮಗೆ ವಿಡಿಯೋ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫೇಸ್ಬುಕ್ಕಲ್ಲಾದರೆ ಫಾಲೋ ಮಾಡ್ಕೊಳ್ಳಿ ಗೈಸ್. ನಾನು ಎಷ್ಟೇ ಬೇಗ ಇದ್ರೂ ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ ಟೈಮ್ ಆದೇ ಆಗುತ್ತೆ. ಹಾಗೆ ಸ್ವಲ್ಪ ಫಾಸ್ಟಾಗಿ ಎಲ್ಲ ಮಾಡ್ಕೊತಾ ಇದ್ದೀನಿ, ಬೇಗ ಆಗಲಿ ಅಂತ ಹೇಳಿ. ಇನ್ನು ನಮ್ಮ ಹೇಮಂತನೂ ಎದ್ದಿಲ್ಲ, ಇಷ್ಟು ಬೇಗ ಏನಕ್ಕೆ ಎಬ್ಸೋದು ಅಂತೇಳಿ ಅವನು ಎಬ್ಸಿಲ್ಲ. ಒಬ್ಬಳೇ ಇದ್ರೂ ಬೇಗ ಆಗೋಗುತ್ತೆ ಕೆಲಸ. ನಮ್ಮ ಮನೆಯವರು ಅಷ್ಟೇ ಒದ್ದಾಡ್ತಾ ಇದ್ದಾರೆ, ಆ ಕಡೆ ಈ ಕಡೆ ಎದ್ದೇಳೋಣ ಅಂತೇಳಿ ಅವರು ಆ ಕಡೆ ಈ ಕಡೆ ಹೊರಳಾಡ್ತಾ ಇದ್ದಾರೆ. ಅಷ್ಟರಲ್ಲಿ ನಾನು ಸ್ನಾನ ಮಾಡ್ಕೊಂಡ್ಬಂದು ಬೆಳಿಗ್ಗೆನೇ ಸ್ಯಾರಿ ಹಾಕ್ಕೊಂಡ್ಬಿಟ್ಟೆ ಗೈಸ್. ಅಂದರೆ ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡಿದ್ರೆ ಅದೊಂಥರ ವೈಬ್ ಚೆನ್ನಾಗಿರುತ್ತೆ. ಇನ್ನು ದೇವ್ರ ಮನೆ ಕ್ಲೀನ್ ಮಾಡ್ಕೊಬೇಕು. ಕಸ ಹೊಡೆದು ನೆಲ ಅಷ್ಟೇ ಒರೆಸಿದ್ದಾರೆ, ಇನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೋದೆ. ಇನ್ನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಆದಮೇಲೆ ದೀಪ ಅಂಟಿಸ್ಬೇಕು ಗೈಸ್. ಹಾಗೆ ಒಂದು ಸೈಡಲ್ಲಿ ಅಡುಗೆ ಮಾಡ್ಕೋಬೇಕು, ಹಾಗೆ ಪೂಜೆನೂ ಮಾಡಬೇಕು. ಯಾಕಂದರೆ ನಮ್ಮ ಮನೆಯವ್ರು ಬೇಗ ಹೋಗೋದ್ರಿಂದ ಒಂದು ಸೈಡಲ್ಲಿ ಅಡುಗೆಗೆ ಇಟ್ಕೊಂಡು ಈ ಕಡೆ ಪೂಜೆಗೂ ರೆಡಿ ಮಾಡ್ಕೊತಾ ಇದ್ದೆ. ರೈಸ್ ಮಾಡಿಬಿಟ್ಟು ಸಾಂಬಾರು ಮಾಡಿದ್ದೀನಿ, ತರಕಾರಿ ಸಾಂಬಾರು. ಅದು ಈ ಕಡೆ ಅಡುಗೆನೂ ಆಗಬೇಕು, ಆ ಕಡೆ ದೇವ್ರ ಪೂಜೆನೂ ಆಗಬೇಕು ಅಂತೇಳಿ 2 ಮ್ಯಾನೇಜ್ ಮಾಡ್ಕೊಂಡು ಮಾಡ್ತಾಯಿದ್ದೆ ನೋಡಿ. ಸಿಂಪಲಾಗಿ ಮಾಡಿದ್ದೀನಿ ನಾನು. ದೇವ್ರನ್ನೆಲ್ಲ ಅಂದರೆ ಕಳಸ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಕಳಸ ಉಡಿ ಮಾಡ್ತಾರಲ್ಲ, ಹಾಗೆಲ್ಲ ಏನು ಮಾಡಿಲ್ಲ. ಸಿಂಪಲಾಗಿ ವಾರ ಯಾವ ಥರ ಮಾಡ್ತೀನೋ ಆ ಥರ ಮಾಡಿ. ಇನ್ನು ಅಕ್ಷಯ ತೃತೀಯ ದಿನ ನಮಗೆ ಏನೇನು ದವಸ ಧಾನ್ಯ, ಅಂದರೆ ಅಕ್ಷಯ ಅಂದರೆ ಹೆಚ್ಚಿಸೋದಲ್ವಾ, ಅದಕ್ಕೆ ಅದೇನಂತಾರೆ ಗೈಸ್, ಧಾನ್ಯ, ನವಧಾನ್ಯ ಅಂತಾರಲ್ಲ, ಆ ಥರದ್ದು. ಇನ್ನು ಉಪ್ಪು, ಬೇಳೆ, ಅಕ್ಕಿ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಅಷ್ಟೇ ಗೈಸ್. ಸಿಂಪಲಾಗೆ ಏನು ಕಳಸ ಎಲ್ಲ ಹೂಡಿ ಅದು ಅದ್ರದ್ದು ಏನೇನು ಇರುತ್ತೆ ನಿಯಮಗಳು ಆ ಥರ ಎಲ್ಲ ಏನು ಮಾಡ್ತಿಲ್ಲ. ಸಿಂಪಲಾಗಿ ಮಾಡಿಬಿಟ್ಟು ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳೋದು, ಆರೋಗ್ಯ ಕೊಡಪ್ಪ, ದುಡಿಯೋ ಶಕ್ತಿ ಕೊಡಪ್ಪ ಅಂತ ಅಷ್ಟೇ ಗೈಸ್. ನಾನು ಇನ್ನೂ ಹೆಚ್ಚಿಗೆ ಏನೂ ಮಾಡ್ತಾಯಿಲ್ಲ. ಇನ್ನು ದೇವ್ರ ಪೂಜೆನೂ ಆಯಿತು. ಈಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾಯಿದ್ದೀವಿ. ನಾನು ಮತ್ತು ನಮ್ಮ ಪಕ್ಕದ ಮನೆ ಅಕ್ಕ ಹೇಮಾ ಬರ್ತಾಳಲ್ಲ, ವೀಡಿಯೋಸಲ್ಲಿ ನೋಡಿರ್ತೀರ. ಹೇಮಾ ಅವರ ಅಮ್ಮನೂ ನಾನು ಹೋಗ್ತಾಯಿದ್ದೀವಿ. ಎಲ್ಲಿಗೆ ಅಂದರೆ ಹೊನ್ನವ ಮಂತ್ರಾಲಯ ಅಂತ ಹೇಳಿ ಗೈಸ್. ಫಸ್ಟ್ ಟೈಮ್ ಹೋಗ್ತಾಯಿದ್ದೀವಿ, ಇಬ್ಬರು ಅಷ್ಟೇ ಫಸ್ಟ್ ಟೈಮು. ಅವರು ಯಾವತ್ತೂ ಹೋಗಿರಲಿಲ್ಲ, ನಾನು ಹೋಗಿರಲಿಲ್ಲ. ಇಬ್ಬರು ಒಂದು ಸ್ವಲ್ಪ ದೂರ, ಒಂದು 1/2 hour ಆಗುತ್ತೆ ಗೈಸ್ ಆಟೋದಲ್ಲಿ ಹೋದರೆ ಇಬ್ಬರೂ.
ಬಸ್ಸಲ್ಲಿ ಹೋದರೆ ಸ್ವಲ್ಪ ಲೇಟ್ ಆಗುತ್ತೆ, ಅದಕ್ಕೆ ನಾವು ಆಟೋದಲ್ಲೇ ಬಂದ್ವಿ. ಒಂದು ಸ್ವಲ್ಪ ಹಳ್ಳಿ ನೇಚರ್, ಹಳ್ಳಿ ಕಡೆಗೆ ನವಿಲ್ ನೋಡಿ ಯಾವ ಥರ ಕೂತಿದ್ದೆ ಅಲ್ಲಿ ಇದ್ರ ಮೇಲೆ. ಅದು ಜೂಮ್ ಆಗದೆ, ಬಟ್ ಗಾಡಿ ಬೇಗ ಬಂತು ಮುಂದೆ ಕಾಟು, ಅದಕ್ಕೆ ಕಾಣಿಸ್ಲಿಲ್ಲ. ಇನ್ನು ಹತ್ರ ಬಂದಿದ್ದೀವಿ ಅನಿಸುತ್ತೆ ನೋಡಿ. ಪಾರ್ಕಿಂಗ್ ಎಲ್ಲ ಇಲ್ಲಿಂದನೇ ಸ್ಟಾರ್ಟ್ ಆಗಿದೆ. ಇನ್ನು ದೇವಸ್ಥಾನಕ್ಕೆ ರೀಚ್ ಆದ್ವಿ. ಗೈಸ್, ದೇವಸ್ಥಾನದಂತೂ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ತುಂಬ ಚೆನ್ನಾಗಿ ಕಟ್ತಾ ಇದ್ದಾರೆ. ಒಳಗಡೆ ಎಲ್ಲ ಅಷ್ಟೊಂದು ನೀಟಾಗಿ ತೋರ್ಸೋಕ್ಕಾಗಲಿಲ್ಲ, ಯಾಕಂದರೆ ಫೋನ್ ಅಲೋ ಇದೆಯೋ ಇಲ್ವೋ ಅಂತಲೇ ಗೊತ್ತಿಲ್ಲ. ಬಟ್ ಅಲ್ಲೇದಲ್ಲೇ ಲೈಟಾಗಿ ಕ್ಲಿಪ್ಸ್ ತೊಗೊಂಡಿದ್ದೀನಿ, ಕ್ಲಾರಿಟಿಯಾಗಿ ತೋರ್ಸೋಕ್ಕಾಗ್ತಿಲ್ಲ ಗೈಸ್. ಅವ್ರ ಪರ್ಮಿಷನ್ ಎಲ್ಲ ತಗೊಂಡು ವಿಡಿಯೋ ಮಾಡಬೇಕಾಗತ್ತೆ. ಬಟ್ ತುಂಬ ಸೈಲೆಂಟ್, ಅಲ್ಲಿ ಯಾರೂ ಮಾತಾಡೋಂಗಿಲ್ಲ. ತುಂಬ ಭಕ್ತಿಯಿಂದ ತುಂಬ ಚೆನ್ನಾಗಿರುತ್ತೆ ಗೈಸ್. ಮನಸ್ಸಿಗಂತೂ ಸಿಕ್ಕಾಬಟ್ಟೆ ನೆಮ್ಮದಿ ಆಯಿತು ನನಗೆ. ಯಾರೂ ಮಾತಾಡೋದಿಲ್ಲ. ಎಷ್ಟು ಚೆನ್ನಾಗಿ ಪೂಜೆ ಮಾಡಿಕೊಂಡು ದೇವ್ರ ನಮಸ್ಕಾರ ಮಾಡಿಕೊಂಡು ಆಚೆ ಬಂದ್ವಿ. ಇನ್ನು ಆಚೆ ಬಂದರೆ ಹೊರಗಡೆನೇ ಪ್ರಸಾದ ಇರುತ್ತೆ. ಇನ್ನು ಪ್ರಸಾದ ಎಲ್ಲ ತಿಂದ್ಬಿಟ್ಟು ಮನೆ ಕಡೆ ಹೊರಡಬೇಕು ಗೈಸ್. ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಬಂದ್ವಿ. ಒಂದು 8:30ಗೆಲ್ಲ ದರ್ಶನ ಮುಗಿದೋಗಿತ್ತು ಗೈಸ್. 7:30ಗೆ ಕಂಪ್ಲೀಟ್ ಆಗೋಗಿತ್ತು. ಅಲ್ಲಿ ಪ್ರಸಾದ ಕೊಟ್ಟಿದ್ರು, ಪ್ರಸಾದ ಎಲ್ಲ ತಿಂದು ಬರೋ ಅಷ್ಟೊತ್ತಿಗೆ ಮನೆಗೆ 9 ಗಂಟೆ ಆಗಿತ್ತು. 8:45, 9 ಗಂಟೆ ಅಷ್ಟೇ. ನಾವು ಲೇಟ್ ಆಗುತ್ತೆ ಅಂದರೆ ಫಸ್ಟ್ ಟೈಮ್ ಹೋಗಿರೋದ್ರಿಂದ ಲೇಟ್ ಆಗುತ್ತೆ, ಒಂದು 12 ಗಂಟೆ ಆಗುತ್ತೆ ಬರೋಕ್ಕೆ ಅಂತ ಅಂದ್ಕೊಂಡಿದ್ದೆ. ಬಟ್ ಬೇಗನೆ ಆಯಿತು, ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ದರ್ಶನ ಆಯಿತು. ಇವತ್ತಿನ ಅಂದರೆ ಫಸ್ಟ್ ಟೈಮ್ ಹೋಗಿದ್ರಿಂದ ಜನನೂ ಅಷ್ಟಾಗಿ ಏನು ಇರಲಿಲ್ಲ ಗೈಸ್. ನಾವು ಇವತ್ತು ಬೆಳಿಗ್ಗೆನೇ ಹೋಗಿದ್ವಿ, ಹಾಗಾಗಿ ಒಂದು 6 ಗಂಟೆಗೆಲ್ಲ ಇಲ್ಲಿ ಮನೆ ಬಿಟ್ಟಿದ್ವಿ. 5:45ಗೆ ಜನ ಏನಿರಲಿಲ್ಲ. ತುಂಬ ಚೆನ್ನಾಗಿ ದರ್ಶನ ಆಯಿತು. ತಮ್ಮೆಲ್ರಿಗೂ ಅದು ಕ್ಲಿಯರಾಗಿ ವಿಡಿಯೋ ಮಾಡಿ ತೋರ್ಸೋಕ್ಕಾಗಲಿಲ್ಲ, ಯಾಕಂದರೆ ಅಲ್ಲಿ ಇನ್ನೂ ಗುಡಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಗುಡಿ ಕಟ್ತಾ ಇದ್ದಾರೆ. ಹಾಗೂ ಇನ್ನೂ ಅಲಂಕಾರ ಮಾಡಿರಲಿಲ್ಲ, ಡೆಕೋರೇಷನ್ ಎಲ್ಲ ಅಲಂಕಾರ ಮಾಡಿರಲಿಲ್ಲ ದೇವ್ರಿಗೆ. ಅದು ಗಂಧದ ಅಲಂಕಾರ ಎಲ್ಲ ಮಾಡ್ತಾಯಿದ್ರು. ಸ್ವಲ್ಪ ನನ್ನ ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ, ಅಂದರೆ ಒಂದು 15 ದಿನದಿಂದನೂ ಕೆಮ್ಮು ಬಿಟ್ಟೇ ಇಲ್ಲ ಗೈಸ್. ಸಿಕ್ಕಾಪಟ್ಟೆ ಕೆಮ್ಮು. ಇಷ್ಟು ದಿನ ವೀಡಿಯೋ ಮಾಡ್ದಿರೋದಕ್ಕೆ ಕಾರಣ ಅಂದರೆ ಒನ್ ಆಫ್ ದ ರೀಸನ್ ಈ ಕೆಮ್ಮು ಹೌದು. ಹಾಗೆ ನಮ್ಮ ಅಜ್ಜಿಗೆ ಹುಷಾರಿರಲಿಲ್ಲ, ನಾನು ಹಾಸ್ಪಿಟಲ್ಗೂ ಮನೆಗೂ ಓಡಾಡ್ತಾ ಇದ್ದೆ, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ವಾಯ್ಸೂ ನಿಮಗೆ ಚಿಕ್ಕದಾಗಿ ಕೇಳಿಸ್ತಾ ಇರ್ಬೋದು. ಸಿಕ್ಕಾಪಟ್ಟೆ ಕೆಮ್ಮು ಗೈಸ್. ಸಿರಪ್ಪು, ಮಾತ್ರೆ, ಆಮೇಲೆ ಮನೆಯಲ್ಲೇ ಮಾಡ್ಕೊಂಡು ಮನೆ ಮದ್ದು ಎಲ್ಲನೂ ತಿಂದಿದ್ದೀನಿ, ಎಲ್ಲ ಕುಡ್ದಿದ್ದೀನಿ. ಬಟ್ ಕೆಮ್ಮು ಮಾತ್ರ ಮೇಲಾಗಿಲ್ಲ ಗೈಸ್. ನಿಮ್ಗೇನಾದರೂ ಹೊಸ್ದಾಗಿ ಕೆಮ್ಮಿಗೆ ಹೊಸ ರೆಮಿಡಿ ಯಾವುದಾದ್ರೂ ಗೊತ್ತಿದ್ರೆ ಹೇಳಿ, ಖಂಡಿತ ಟ್ರೈ ಮಾಡ್ತೀನಿ. ಓಕೆ ಗೈಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ತಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಫಾಲೋ ಮಾಡಿ ಗೈಸ್. ಫೇಸ್ಬುಕ್ಕಲ್ಲಾದರೆ ತ್ರಿವೇಣಿ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮು ಅಂತ ಇದೆ, ಇನ್ಸ್ಟಾಗ್ರಾಮಲ್ಲಿ ತ್ರಿವೇಣಿ ರಾಮು ಅಂತ ಇದೆ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಹಾಗೆ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ. ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.